ಅವರು ನನಗಿಂತ ಸ್ಮಾರ್ಟ್ ಆಗಿ, ನನಗಿಂತ ಸ್ಟೈಲಿಶ್ ಆಗಿರ್ತಾರ? ಅಲ್ಲ, ಹೊಟ್ಟೆ ಕಿಚ್ಚಿಂದ ಕೇಳ್ತಾ ಇಲ್ಲ, ಜಸ್ಟ್ ಲೈಕ್ ದಟ್, ಏನೋ ಒಂದು ಕುತೂಹಲದಿಂದ ಕೇಳ್ತಾ ಇದ್ದೀನಿ ಅಷ್ಟೇ. ನಾನು ಇಲ್ಲಿವರೆಗೂ ಅವ್ರು ನೋಡೇ ಇಲ್ಲ. ಏನಂದ್ರಿ? ನೀವು ಅವ್ರನ್ನ ನೋಡೇ ಇಲ್ವಾ? ನೋಡ್ದೇನೆ ಪ್ರೀತಿಸ್ತಾ ಇದ್ದೀರಾ? ಮೈ ಗಾಡ್, ಈಗ ನನಗೆ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಇದೆ. ಸಿನಿಮಾ, ಹೋಟೆಲ್, ಪಾರ್ಕ್ ಅಂತ ಸುತ್ತೋರ್ ಮಧ್ಯೆ ಈ ತರ ಒಂದು ಪ್ರೀತಿನ? ಕವಳೆ, ನಿಜ ಹೇಳ್ತಿದ್ದೀನಿ, ಈ ನಿಮ್ ಪ್ರೀತಿ ಫೇಲ್ ಆಗಿ ನಿಮ್ಮನ್ನ ನಾನೇ ಮದುವೆ ಆಗ್ಬೇಕು ಅಂತ ಆಸೆ ಆಗ್ತಿದೆ, ತುಂಬಾ ಆಸೆ ಆಗ್ತಿದೆ. ಯು ಆರ್ ಟು ಮಚ್. ಸೂರ್ಯ ಇಲ್ದೆ ನನಗೆ ಜೀವನನೇ ಇಲ್ಲ. ಅಂದ್ರೆ ನಿಮ್ಮಿಬ್ಬರ ಪ್ರೀತಿ ಮಧ್ಯೆ ನಾನು ಅಡ್ಡ ಬರ್ದೇ ಇದ್ರೆ ನಿಮಗೆ ಸಂತೋಷ, ಅತ್ತ ನೀವು ಹೇಳ್ತಿರೋದು? ನೀವು ನಮ್ಮ ಭಾವನ್ ಹೇಳಿ ನಾನ್ ಬೆಂಗಳೂರಿಗೆ ಹೋಗೋದಿಕ್ಕೆ ಪರ್ಮಿಷನ್ ಕೊಡಿಸ್ಬೇಕು. ಯಾಕೆ? ಸೂರ್ಯ ಎಲ್ಲಿದ್ದಾರೋ ಹುಡ್ಕೋದಿಕ್ಕೆ. ವಾಟ್? ಸೂರ್ಯ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ವಾ? ಬೆಂಗಳೂರಲ್ಲಿ ಇದ್ದಾರೆ, ಆದ್ರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಓಕೆ, ಐ ಗೆಟ್ ಇಟ್. ಸರಿ, ನಾನು ನೀವು ಬೆಂಗಳೂರು ಹೋಗಿ ಪರ್ಮಿಷನ್ ಕೊಡಿಸ್ತೀನಿ. ಒಂದು ವೇಳೆ ಸೂರ್ಯ ಅಲ್ಲಿ ನಿಮ್ಗೆ ಸಿಗ್ತಾ ಇದ್ರೆ ನೀವು ನನ್ನನ್ನು ಮದುವೆ ಆಗ್ತೀರಾ? ವಿಲ್ ಯು ಮ್ಯಾರಿ ಮೀ? ನೋಡಿ ಕಮಲಿ, ನಾನು ಹುಡುಕ್ತಾ ಇದ್ದ ಟ್ರೆಡಿಷನಲ್ ಇಂಡಿಯನ್ ಗರ್ಲ್ ನೀವೇ. ನಿಮ್ಮನ್ ಮದುವೆ ಆದ್ರೆ ಸುಖವಾಗಿರ್ಬೋದು ನಾನು ಬಯಸ್ತಾ ಇದ್ದೀನಿ. ಆದ್ರೆ ನಿಮ್ಮ ಮನಸ್ಸು ಇನ್ಯಾರನ್ನೋ ಬಯಸ್ತಾ ಇದೆ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್ ಅಟ್ ಆಲ್. ಓಕೆ ಓಕೆ, ನೀವು ಬ್ಯಾಂಗ್ಳೂರ್ ಹೋಗಕ್ಕೆ ನಾನು ಪರ್ಮಿಷನ್ ಕೊಡಿಸ್ತೀನಿ. ಓಕೆ, ಬಟ್ ಒನ್ ಥಿಂಗ್, ನಾನು ದೇವರಲ್ಲಿ ಸಿನ್ಸಿಯರ್ ಪ್ರಾರ್ಥನೆ ಮಾಡ್ಕೋತೀನಿ, 50% ಆ ನಿಮ್ ಸೂರ್ಯ ನಿಮಗೆ ಸಿಗಬೇಕು ಅಂತ. ಓನ್ಲಿ 50%. ಇನ್ನೂ 50% ಅವನು ನಿಮ್ಗೆ ಸಿಗಲೇಬಾರ್ದು ಅಂತ. ಆಫ್ಟರ್ ಆಲ್, ಐ ಆಮ್ ಆರ್ಡಿನರಿ ಮ್ಯಾನ್ and you are an extraordinary girl.